ಇದ್ದ ಅವ ಬ್ರಿಟಿಷರು ಆಗಿನ ಫೋನ್ಗಳು ತಂತಿ ಮುಖಾಂತರ ಫೋನ್ಗಳು ಇತ್ತು. ಅವರು ಒಂದಿನ ಒಬ್ಬ ಹುಡುಗ ಆ ಫೋನ್ ಮಾಡ್ತಿದ್ದಲ್ಲ ತಂತಿಗಳು ಇದ್ವಲ್ಲ, ಆ ಹುಡುಗ ತಂತಿ ಕಟ್ ಮಾಡಕತ್ತಿದ್ದ. ಅವಾಗ ಬ್ರಿಟಿಷರು ಬಂದು ಕೇಳ್ತಾರೆ, ಏನು ಮಾಡಕತ್ತೀವಿ? ಇಲ್ಲ, ತಂತಿ ಕಟ್ ಮಾಡಕತ್ತೀವಿ. ಎದಕ್ಕೆ ಕಟ್ ಮಾಡಕತ್ತೀವಿ? ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬೇಕು, ಅದಕ್ಕೆ ಕಟ್ ಮಾಡಕತ್ತೀವಿ. ಅಲ್ಲ, ಬರೀ ನಾಲ್ಕು ತಂತಿ ಕಟ್ ಮಾಡುವುದರಿಂದ ದೇಶಕ್ಕೆ ಏನಾದರೂ ಸ್ವಾತಂತ್ರ್ಯ ಸಿಗುತ್ತೆ? ಸಿಗ್ಲಾರ್ದ ಮತ್ತೇನಂದ? ನಿನ್ನ ಹೆಸರು ಏನಂದ? ನನ್ನ ಹೆಸರು ಭಗತ್ ಸಿಂಗ್ ಅಂದ. ಭಗತ್ ಸಿಂಗ್ ಇಚ್ಛಾ ಪ್ರಕಾರ ಸ್ವಾತಂತ್ರ್ಯ ಸಿಗ್ತಂದಲ್ಲ. ಅಂದ್ರೆ ಒಂದು ಕನಸಿತ್ತು ಅಂದ್ರೆ ದೇಶಕ್ಕೆಲ್ಲ ಹೆಂಗೆ ಸ್ವಾತಂತ್ರ್ಯ ಸಿಗುತ್ತೆ ಅನ್ನೋದು ಭಗತ್ ಸಿಂಗ್ ನೋಡಿ ಕಲಿಬೇಕಾಗ್ತದೆ ನಾವೆಲ್ಲ. ನೋಡಿ, ಭಗತ್ ಸಿಂಗ್ ಬದುಕಿದ್ದು ಎಷ್ಟು ವಯಸ್ಸು? ಅಲ್ಪ ವಯಸ್ಸಲ್ಲ, ಎಷ್ಟು ಕಡಿಮೆ ವಯಸ್ಸಿನೊಳಗೆ ಎಂತಿಂಥ ಸಾಧನೆ ಮಾಡಿ ಹೋದರು. ಸ್ವಾಮಿ ವಿವೇಕಾನಂದ ಅಂತವರು, ಶಂಕರಾಚಾರ್ಯ ಅಂತವರು, ಭಗತ್ ಸಿಂಗ್ ಅಂತವರು ಎಂತಿಂಥ ಕಡಿಮೆ ಸಮಯದೊಳಗೆ ಸಾಧನೆ ಮಾಡೋದ್ರು. ನಾವೇನಂತೀವಿ ಅಂದ್ರೆ ನಮ್ಮ ಹತ್ರ ಸಮಯನೇ ಇಲ್ಲ, ನಾವು ಸಮಯವನ್ನು ವ್ಯರ್ಥ ಮಾಡಕತ್ತೀವಿ. ಡೋಂಟ್ ಟೈಮ್ ವೇಸ್ಟ್. ಸಮಯವನ್ನು ಯಾವತ್ತೂ ವ್ಯರ್ಥ ಮಾಡಬಾರ್ದು. ಈಗ ನೋಡಿರಿ, ನಿಮ್ಮಲ್ಲಿ 100 ರೂಪಾಯಿ ಇರುತ್ತೆ. 100 ರೂಪಾಯಿ ಇದ್ದಾಗ ನೀವು 10 ರೂಪಾಯಿ ಬೇಕಾದ್ರೆ ಖರ್ಚು ಮಾಡ್ತೀರಿ. 10 ರೂಪಾಯಿ ಖರ್ಚು ಮಾಡಿದ ಬಳಿಕ ನಾ 10 ರೂಪಾಯಿ ಖರ್ಚು ಮಾಡಿದ್ದು ವೇಸ್ಟ್ ಆಯ್ತು ಅಂತಂದ್ರೆ ಉಳಿದಿದ್ದು 90 ರೂಪಾಯಿ ಹೊರಗೆ ಹೋಗ್ತೀರ ವೇಸ್ಟ್ ಅಂತಂದು. ಹಂಗೆ ದಿನದಾಗ ಯಾರಾದ್ರೂ 10 ನಿಮಿಷ ಬೈದ್ರೆ ಸುಮ್ಮನೆ ಮನ್ಯಾಗ ಕುಂತು ಉಳಿದಿದ್ದು ಟೈಮ್ ವೇಸ್ಟ್ ಮಾಡ್ತೀವಲ್ಲ ಯಾಕೆ? ನೀವು ಹೊಲದಾಗ ಒಂದು ರೈತ ಇರ್ತಾನೆ, ಅವಾಗ ಹೊಲದಾಗ ಜೋಳ ತುಂಬ್ತಿರ್ತಾನೆ ಚೀಲದೊಳಗೆ. ಜೋಳ ತುಂಬುವಾಗ ಒಂದು ಕಲ್ಲು ಬರ್ತೈತೆ. ಕಲ್ಲು ಬಂದ ತಕ್ಷಣ ರೈತ ಜೋಳ ಚೆಲ್ತಾನ. ಹಂಗೆ ನಮಗೂ ದಿನದಾಗ, ವಾರದಾಗ, ತಿಂಗಳದಾಗ, ವರ್ಷದಾಗ ಸ್ವಲ್ಪ ಕೆಲಸ ತಪ್ಪುಗಳು ಆಗಕತ್ತಿದ್ವು ಅಂದ್ರೆ ಈ ವರ್ಷ ನಮ್ಮ ಟೈಮ ಸರಿ ಬರಲಿಲ್ಲ ಅಂತ ಹೇಳಿಲ್ಲ. ಒಂದು ಕೆಲಸ ತಪ್ಪಾಯ್ತು ಅಂದ್ರೆ ನನ್ನ ಟೈಮ ಸರಿ ಇಲ್ಲ, ನನ್ನ ಟೈಮ್ ಬ್ಯಾಡ್ ಐತೆ ಅಂತ ಹೇಳಿ ಯಾಕೆ? ಸಮಯ ಏನಾದರೂ ಮಾಡಿದ್ದೇನೆ, ನಮ್ಗೆ ತೊಂದರೆ ಕೊಟ್ಟೈತೇನೆ, ಮತ್ತು ಯಾಕೆ ಸಮಯ ಸರಿ ಇಲ್ಲ ಅಂತೀವಿ ನಾವು? ನೋಡಿರಿ, ಸಮಯನ ನಾವು ವ್ಯರ್ಥ ಮಾಡ್ಕೋತ ಹೊರಟಿವಿ ಅಂದ್ರೆ ನಮ್ಮ ಜೀವನನೂ ಕೂಡ ವ್ಯರ್ಥ ಆಗೈತೆ. ಯಾವಾಗ ಸಮಯ ವ್ಯರ್ಥ ಆಗ್ತೈತಿ ಅವಾಗ ಜೀವನ ವ್ಯರ್ಥ ಆಗ್ತೈತಿ. ಅದಕ್ಕೆ ಸಮಯವನ್ನು ವ್ಯರ್ಥ ಮಾಡ್ಬೋದು, ಸಮಯವನ್ನು ಉಪಯೋಗ ಮಾಡ್ಕೋಬೇಕು. ನೋಡಿ, ಒಂದು ಹೂವು ಬದುಕುವುದಕ್ಕೆ ಕೇವಲ 24 ಗಂಟೆ ಬದುಕುವಂಥ ಹೂವು ಯಾವುದೇ ಅಪೇಕ್ಷೆಯಿಂದ ಅರಳಿಲ್ಲ, ಯಾವುದೇ ಇಚ್ಛೆಯಿಂದ ಅರಳಿಲ್ಲ, ಯಾವುದೇ ಆಶೆಯಿಂದ ಬಂದಿಲ್ಲ. ಹೂವು ಯಾವುದೇ ಇಚ್ಛಾನೆಯಿಂದ ಅರಳಿಲ್ಲ, ಯಾವುದೇ ಆಶೆಯಿಂದಲೂ ಅರಳಿಲ್ಲ. ಅಂತ 24 ಗಂಟೆ ಬದುಕುವಂಥ ಹೂವು ದೇವ್ರ ಮೇಲೆ ಕುಂತು ಹೂವಿನ ಜೀವನ ಸಾರ್ಥಕತೆ ಮಾಡ್ಕೊಳ್ಳುವಂಗೆ ಇದ್ದಿದ್ರೆ ನಮ್ಗೆ ಎಷ್ಟು ಸಮಯ ಐತಿ? ಎಷ್ಟು ಭಗವಂತ ಸಮಯ ಕೊಟ್ಟಾನ, ನಮ್ದು ಯಾಕೆ ಸಾರ್ಥಕತೆ ಆಗೋದು? ನೀವು ಒಂದು ದಿನ ಬದುಕುವಂಥ ಇರುವೆ, ನೀವೆಲ್ಲ ಇರುವೆ ನೋಡಿರ್ಬೇಕು. ಕೆಲಸಕ್ಕೆ ದೊಡ್ಡದಿರ್ತೈತಿ, ಇರುವೆ ಸಣ್ಣದು. ಇರುವೆ ಸಣ್ಣದಿದ್ದು ಕೆಲಸ ದೊಡ್ಡದು ಮಾಡುತ್ತೆ. ಒಂದು ದಿನ ಬದುಕುವಂಥ ಇರುವೆ, ಆದರೆ ಸಾವಿರಾರು ದಿನಗಳು ಬದುಕುವಂಥ ನಾವು, ನಮಗೆ ಕೆಲಸ ಸಣ್ಣದ, ಆಶಾ ಭಾಳ ದೊಡ್ಡದು. ಈ ಜಗತ್ತಿನ ನನಗೆ ಯಾರಿಗೆ ಬಡ್ದ್ರಿ ಅಂತ ಯಾಕೆ? ಜೇನುನೊಣ ಒಂದೇ ದಿನ ಬದುಕ್ತೈತಿ. ಏನು ತೋರಿಸ್ಕೊಡ್ತೈತೆ ಅಂದ್ರೆ 24 ಗಂಟೆ ಬದುಕುವಂಥ ಜೇನುನೊಣ ಮಕರಂದ ಹೀರೋದು ಬಿಟ್ಟಿಲ್ಲ, ಪ್ರಪಂಚವನ್ನು ಕೆಡಿಸೋದನ್ನು ಬಿಟ್ಟಿಲ್ಲ. ಹಂಗಂತ ಹೇಳ್ಕೊಡ್ತೈತಿ ಜೇನುನೊಣ. ಒಂದು ದಿನ ಆದರೂ ನಾವು ಪ್ರಪಂಚವನ್ನು ಕೆಡಿಸ್ಲಾರಂಗೆ ಬದುಕಿವೇನು? ಒಂದು ದಿನ 24 ಗಂಟೆ ಆದರೂ ಪ್ರಪಂಚವನ್ನು ಕೆಡಿಸ್ಲಾರ ಬದುಕಿವೇನು? ಎಂತೆಂಥ ಅಲ್ಪ ಸಮಯ ಇದ್ದವರು ಭಾಳ ಚಲೋ ಬದುಕೊಂಡಾರ. ನಮ್ದು ಯಾಕೆ ಜೀವನಿಗತ್ತೆ ಸಮಯವನ್ನು ಉಪಯೋಗ ನಾವು ಮಾಡ್ಕೊಳ್ಳೋದು ಯಾಕೆ? ಈಗ ನಮ್ಮ ಹತ್ರ 1000 ರೂಪಾಯಿ ಇರ್ತೈತಿ. 1000 ರೂಪಾಯಿ ತೊಗೊಂಡು ನಾವು ಮಾರ್ಕೆಟಿಗೆ ಹೋಗ್ತೀವಿ. ತಾಯಿಯಿಂದ ಲಿಸ್ಟ್ ಬರೆದು ಕೊಟ್ಟಿರ್ತಾರೆ, ಕಿರಾಣಿ ಸಾಮಾನು ಇಂಥ ತೊಗೊಂಬ ಅಂತಂದು ಹೇಳಿರ್ತಾರೆ. ನಾವು 1000 ರೂಪಾಯಿ ತೊಗೊಂಡು ಅಂಥದ್ದು ತೊಗೊಂಬರ್ತೀವಿ. ಅವರು ಲಿಸ್ಟ್ ಬರೆದು ಕೊಟ್ಟಾಗ ನಾವು ತೊಗೊಂಬಂದಾಗ 1000 ರೂಪಾಯಿ ಉಪಯೋಗ ಆಗ್ತದೆ. ಅದೇ 1000 ರೂಪಾಯಿ ಕೊಟ್ಟು ತೊಗೊಂಬೇಕು ಅಂತ ಕಳ್ಸಿದ್ರೆ ನಾವೇನು ಬೇಕಂತ ತೊಗೊಂಬಂದ್ರೆ 1000 ರೂಪಾಯಿ ವ್ಯರ್ಥ ಆಗ್ತೈತಿಲ್ಲ. ಆಗ ಸಮಯ ಅನ್ನೋದು, ಸಮಯದ ಸ್ಪಷ್ಟತೆ ನಮಗಿತ್ತು ಅಂದ್ರೆ ವ್ಯರ್ಥ ಆಗೋದಿಲ್ಲ. ಹೆಂಗೆ ಸಮಯ ಬಳಸಬೇಕು, ಯಾರಿಗೆ ಸಮಯ ಬಳಸಬೇಕು ಅನ್ನುವಂಥ ಸ್ಪಷ್ಟತೆ ಇತ್ತು ಅಂದ್ರೆ ನಮ್ಮ ಜೀವನ ಸಾರ್ಥಕತೆ ಆಗುತ್ತೆ. ಅದಕ್ಕೆ ಸಮಯದ ಸ್ಪಷ್ಟತೆ ನಮ್ಗೆ ಇರಬೇಕಾಗ್ತೈತಿ, ಇಲ್ಲಾಂದ್ರೆ ಸಮಯ ಕೂಡ ವ್ಯರ್ಥ ಆಗ್ತೈತಿ. ನಾವು ಕೆಲಸ ಯಾರಾದ್ರೂ ನಮ್ಗೆ ಹೇಳ್ಬಿಟ್ರೆ ನಾವೇನಂತೀವಿ, ಆಮೇಲೆ ಮಾಡ್ತೇವೆ. ಈಗಂತೂ ಮಾಡೋದೇ ಇಲ್ಲ. ಒಂದಿನ ಗಂಡ ಹೊಂಟಿದ್ದ, ಆಫೀಸಿಗೆ ಹೊಂಟಿದ್ದ. ಆಫೀಸ್ಗೆ ಹೋಗುವ ಬ್ಯಾಗ್ ಕಟ್ಟು ಬಂದ್ಬಿಡುತ್ತೆ. ಬ್ಯಾಗ್ ಕಟ್ಟು ಬಂತ ಒಂದು ದೊಡ್ಡ ಅನಾಹುತ ಕಂಡೈತಿ ಇವತ್ತು. ಅಂದ್ರೆ
ಮನೆಗೆ ಬಂದಾಗ ಅಕ್ಕ ಕೇಳ್ತಾಳೆ, ಅಲ್ರಿ ಬೆಕ್ಕು ಅಡ್ಡ ಬಂತು ಏನೂ ಆಗಿಲ್ಲ ನಿಮ್ಗೆ? ಇಲ್ಲ, ಬೆಕ್ಕು ಅಡ್ಡ ಬಂದು ಏನು ದೊಡ್ಡ ಅನಾಹುತ ಆಗುತ್ತೋ ಅಂತ ಅದಕ್ಕೆ ಶಾಪ ಆಗತ್ತಿದ್ದೆ. ಅವ್ರು ಬೆಕ್ಕು ಒಂದು ಮಾತು ಕೇಳ್ತಾ ನೋಡಿ ಏನು ಹೇಳ್ತಾರೆ? ಇಲ್ಲ, ನಿನ್ನ ಜೀವನ ಬೆಕ್ಕು ಅಡ್ಡ ಬಂದಿದ್ದಕ್ಕೆ ಅನಾಹುತ ಆಗಿಲ್ಲ, ಅಕ್ಕ ಅಡ್ಡ ಬಂದಿದ್ದಕ್ಕೆ ನಿನ್ನ ಜೀವನ ಅನಾಹುತ ಆಗಿಲ್ಲ. ಅಕ್ಕ ಅಡ್ಡ ಆದ್ರೆ ನಾವೇನಂತೀವಿ ಹೇಳಿ? ನಮ್ಮ ಈಗ ಅದ ನೋಡ್ರಿ, ನೀವು 45 ವಯಸ್ಸಾಗಿರ್ತೈತೆ, ಅವ್ರಿಗೆ ಅಪ್ಪಿ ಬ್ಯಾಕ್ ಕಾರ್ಡ್ ಬಂತಂದ್ರೆ ನಮ್ಮ ಟೈಮರ್ ಸರಿ ಅಂತಾರೆ. ಅವರ ಇನ್ನೊಬ್ಬರ ಜೀವನ ಅಡ್ಡಿ ಹಾಕಾರಲ್ಲ, ಮತ್ತು ಅವಾಗಿನ ಟೈಮ್ ಸರಿಯುತ್ತೆ ನೋಡಿ. ಸಾಕಿರುತ್ತೆ ನೋಡ್ರಿ. ಯಾರಾದ್ರೂ ನಮ್ಗೆ ಕೆಲಸ ಮಾಡುವ ಅಂದ್ರೆ ಈಗ ಮಾಡ್ಬೇಕು, ನಾವೇನಂತೀವಿ ಆಮೇಲೆ ಮಾಡ್ತೀವಿ, ಭಾಳ ಸೋಮಾರಿತಾನೆ. ನಾಳೆ ಮಾಡ್ತೀವಿ, ನಾಳೆ ಮಾಡ್ತೀವಿ, ಅದು ಹಿಂಗೆ ಕೆಲಸನ ಮುಂದೂಡ್ಕೊಂಡು ಕೊಟ್ಟಿರ್ತೀವಿ. ಅದು ಸಮಯ ವಾಪಸ್ ಏನಾದರೂ ಬರುತ್ತೆ ನೋಡ್ರಿ. ಈಗ ಡಾಕ್ಟ್ರ್ ಇರ್ತಾನೆ, ನಿಮ್ಮ ಕುಟುಂಬದ ಒಂದು ಸೀರಿಯಸ್ ಕೇಸ್ ಇರ್ತೈತಿ, ಅವ ಆಪ್ರೇಷನ್ ಮಾಡಿದ್ರೆ ಅಷ್ಟೇ ಬದುಕುವಂಥ ಸೀರಿಯಸ್ ಕೇಸ್ ಇರ್ತೈತಿ. ನೀವು ಡಾಕ್ಟ್ರಿಗೆ ಹೋಗಿ ಆಪ್ರೇಷನ್ ಮಾಡಿರಿ, ಇಲ್ಲಾಂದ್ರೆ ನಮ್ಮ ತಾಯಿ ಬದುಕುದಿಲ್ಲ ಅಂತಂದು ಹೇಳಿದ್ರೆ ಅವ ಆಮೇಲೆ ಮಾಡ್ತೀನಿ ಅಂದರೆ ಏನಂತಿದೆ? ಆಮೇಲೆ ಮಾಡ್ತೀನಿ ಅಂದ್ರೆ ಪ್ರಾಣ ಹೋಗುತ್ತಿಲ್ಲ ಅಲ್ಲಿ. ಡಾಕ್ಟ್ರ್ ಆಮೇಲೆ ಮಾಡ್ತೀನಿ ಅಂದ್ರೆ ಪ್ರಾಣ ಹೋಗುತ್ತೆ. ನಾವು ಕೆಲಸ ಆಮೇಲೆ ಮಾಡ್ತೀವಿ ಅಂದ್ರೆ ಸಮಯ ವ್ಯರ್ಥ ಆಗ್ತೈತೆ ಅಂತ ಅರಿವಿದ್ರೆ ಸಾಕು, ಸಮಯ ಉಳಿತೈತಿ. ಇಲ್ಲಾಂದ್ರೆ ಸಮಯ ಕೂಡ ವ್ಯರ್ಥ ಆಗ್ತೈತಿ. ಅದಕ್ಕೆ ಕೆಲಸವನ್ನು ಮುಂದೂಡುವುದು ನಾವು ಬೇಕಾಗಿಲ್ಲ. ಈ ಸದ್ದ ಕೆಲಸ ಮಾಡಿಬಿಟ್ರೆ ಸಾಕು. ನಿಮಗೆಲ್ಲ ಗೊತ್ತಿರಬೇಕು, ಎಲಾನ್ ಮಸ್ಕ್, ವಾರೆನ್ ಬಫೆಟ್, ಜಾಕ್ ಮಾ, ಇವರೆಲ್ಲ ಹೆಂಗೆ ಶ್ರೀಮಂತರಾದರು? ಅವರು 24 ಗಂಟೆ, ನಮಗೂ 24 ಗಂಟೆ. 24 ಗಂಟೆ ಒಳಗೆ ಅವರು ಶ್ರೀಮಂತರಾದರು. 24 ಗಂಟೆ ಬಳಸಿ ನಾವು ವ್ಯರ್ಥವನ್ನು ಮಾಡಕತ್ತೀವಿ ನೋಡಿರಿ. ಅವರು ಎಲ್ಲರೂ ಒಂದು ಮಾತು ಹೇಳ್ತಾರೆ, 24 ಗಂಟೆ 3 ಡಿವೈಡ್ ಆಗಿ ಮಾಡ್ತಾರೆ. 8 ಗಂಟೆ ಚಲೋತ್ನೆ ಮಕ್ಕೋಕ, ರಾತ್ರಿ ಭಾಳ ಕಾಲ ಆಗಿರ್ತೈತಿ. 8 ಗಂಟೆ ಕೆಲಸ ಮಾಡು. ಇನ್ನು 8 ಗಂಟೆ ಒಳಗೆ 4 ತಾಸು ನೀನು ಊಟ ಮಾಡು, ಜಳಕ ಮಾಡು, ಏನಾರ ಮಾಡಿ 4 ತಾಸು. ಉಳಿದಿದ್ದ 4 ತಾಸು ನಾವೇನು ಮಾಡ್ತೀವಿ ಅಂದ್ರೆ ಅದನ್ನು ಕಟ್ಟಿ ಮೇಲೆ ಕುಂತು ಅವ್ರ ಬಗ್ಗೆ ಮಾತಾಡೋದು, ಇವ್ರ ಬಗ್ಗೆ ಮಾತಾಡೋದು ಅಂತಂದು ಆ 4 ತಾಸನ್ನು ನಾವು ವ್ಯಕ್ತ ಮಾಡ್ತೀವಿ. ಅದೇ ಎಲಾನ್ ಮಸ್ಕ್ ಅಂತವರು, ವಾರೆನ್ ಬಫೆಟ್ ಅಂತವರು, ಜಾಕ್ ಮಾ ಅಂತವರು, ಇವರೆಲ್ಲ ಆ 4 ತಾಸನ್ನು ಉಪಯೋಗ ಮಾಡಿ ಶ್ರೀಮಂತರಾದರು. ಇಷ್ಟ ವ್ಯತ್ಯಾಸ, ಮತ್ತೇನು ವ್ಯತ್ಯಾಸ ಇಲ್ಲ. ಅವ್ರ ಸಮಯವನ್ನು ಬಳಸಿ ಶ್ರೀಮಂತರಾದರು. ನಾವು ಸಮಯವನ್ನು ಇನ್ನೊಬ್ಬರು ಮಾತಾಡೋಕೆ ಬಳಸಿ ನಾವು ಕೊಡೋದು ಅದು ಇಷ್ಟ, ಮತ್ತೇನು ವ್ಯತ್ಯಾಸ ಇಲ್ಲ. ಅದಕ್ಕೆ ಸಮಯವನ್ನು ಯಾವತ್ತೂ ವ್ಯರ್ಥ ಮಾಡಬಾರ್ದು. ಆಮೇಲೆ ಸಮಯವನ್ನು ಯಾವತ್ತೂ ಮುಂದೂಡಬಾರ್ದು. ನಾನು ನಾಳೆ ಮಾಡ್ತೀನಿ ಅಲ್ಲ, ನೀವು ನಾಳೆ ಮಾಡ್ತೀನಿ ಅಂತಂದು ಗ್ಯಾರಂಟಿ ಏನಾದರೂ ಐತೆ? ಗೌತಮ್ ಬುದ್ಧರು ಶಿಷ್ಯರು ಒಂದು ಪ್ರಶ್ನೆ ಮಾಡ್ತಾರೆ, ಅಲ್ಲೂ ಮನುಷ್ಯನ ಆಯುಷ್ ಎಷ್ಟು ಅಂತಾರೆ. ಅವಾಗ ಅಂದ್ರೆ ಗುರುಗಳೇ 100 ವರ್ಷ ಗುರುಗಳು. ಅವರು ಗೌತಮ್ ಬುದ್ಧ ಅಲ್ಲ, ಗುರುಗಳು 50 ವರ್ಷ ಅಲ್ಲ, ಮತ್ತು ಮನುಷ್ಯನ ಆಯುಷ್ ಎಷ್ಟು? ಆನಂದ ಅಂತಾನೆ, ಗುರುಗಳೇ ನೀವೇ ಹೇಳ್ಬಿಡ್ರಿ, ನಮ್ಮ ತಿಳುವಳಿಕೆ ಇಲ್ಲ ಅಂತ. ಅವಾಗ ಗೌತಮ್ ಬುದ್ಧರು ಅಂತಾರೆ, ನೋಡು, ನೀನು ತಾಯಿ ಗರ್ಭದಿಂದ ಬಂದಾಗ ಉಸಿರು ತಗೊಂಡಿದ್ದು ಒಂದು ಕ್ಷಣ, ಉಸಿರು ಬಿಟ್ಟಿದ್ದು ಒಂದು ಕ್ಷಣ. ಅದಕ್ಕೆ ನೀನು ಬದುಕಿರೋದು ಕೇವಲ ಕ್ಷಣಗಳ ಮೇಲೆ ನಿಂತೈತಿ. ಅದಕ್ಕೆ ಬದುಕುವುದು ಒಂದು ಕ್ಷಣ ಅಂತಂದು ಗೌತಮ್ ಬುದ್ಧ ಹೇಳ್ತಾರೆ. ಇಂಥ ಸಮಯದ ಬದುಕು ನಮ್ಮ ಕೈ ಒಳಗೈತಿ. ಅದಕ್ಕೆ ಈ ಸಮಯವನ್ನು ನಾವು ಬಳಸಿ ನಮ್ಮ ಜೀವನ ಸುಂದರನ್ನಾಗಿ ಮಾಡ್ಕೊಳ್ತಾ ಹೇಳ್ತಾರೆ. ಮಾತುಗಳನ್ನು ಮುಗಿಸುತ್ತೆ.